ವೇದವ್ಯಾಸರಿಂದ ರಚಿತವಾದ ಹಲವಾರು ಕೃತಿಗಳಲ್ಲಿ ಬಹಳ ಪ್ರಮುಖವಾಗಿ ಮೇರು ಸ್ಥಿತಿಯಲ್ಲಿರುವ ಕೃತಿಯೇ ಮಹಾಭಾರತ. ಕಲಿಯುಗದ ಜನರು ಕಲಿಯ ಪ್ರಭಾವಕ್ಕೆ ಒಳಗಾಗಿ ಧರ್ಮ ಮಾರ್ಗದಿಂದ ವಿಮುಖರಾದಾಗ ಅವರಿಗೆ ಜ್ಞಾನ ಜ್ಯೋತಿಯಾಗಿ ದಾರಿ ತೋರಿಸುವ ದೀಪವೇ ಈ ಮಹಾಭಾರತ. ಈ ಮಹಾಭಾರತದ ರಚನೆಯ ಬಗ್ಗೆ ನಮ್ಮ ಈ ವಿಡಿಯೋದಲ್ಲಿ ನೋಡೋಣ. ವೇದವ್ಯಾಸರು ಮಹಾಭಾರತವನ್ನು ತಮ್ಮ ಮನಸ್ಸಿನಲ್ಲೇ ಬಹಳ ವರ್ಷಗಳಿಂದ ಇಟ್ಟುಕೊಂಡಿದ್ದರು. ಬ್ರಹ್ಮನ ಆದೇಶದಂತೆ ಮಹಾಭಾರತವನ್ನು ಕೃತಿಯ ರೂಪಕ್ಕೆ ತರಲು ಯೋಚಿಸಿದಾಗ ಅವರಿಗೆ ಮಹಾಭಾರತದ ಶ್ಲೋಕಗಳನ್ನು ಬರೆಯಲು ವಯೋಸಹಜವಾಗಿ ಕಷ್ಟವಾಗಿತ್ತು. ಹಾಗಾಗಿ ಅದನ್ನು ಬರೆಯಲು ಸೂಕ್ತ ಮೇಧಾವಿಯೇ ಬೇಕಾಗಿತ್ತು. ಮಹಾಭಾರತದ ಶ್ಲೋಕಗಳನ್ನು ಅರ್ಥೈಸಿ ಯಥಾವತ್ತಾಗಿ ವೇಗವಾಗಿ ಬರೆಯಲು ಪಾರ್ವತೀಸುತ ಗಣೇಶನೇ ಸೂಕ್ತವೆಂದು ತಿಳಿದು ಗಣೇಶನ ಬಳಿ ತೆರಳುತ್ತಾರೆ. ವೇದವ್ಯಾಸರು ಗಣೇಶನ ಬಳಿ ಮಹಾಭಾರತವನ್ನು ಬರೆಯಲು ಸಹಾಯ ಬೇಡುತ್ತಾರೆ. ಆಗ ಗಣೇಶನು, ನಾನು ಮಹಾಭಾರತವನ್ನು ಬರೆಯುತ್ತೇನೆ, ಆದರೆ ನೀವು ಯಾವುದೇ ವಿರಾಮವನ್ನು ತೆಗೆದುಕೊಳ್ಳದೆ ನಿರಂತರವಾಗಿ ಹೇಳಿದರೆ ಮಾತ್ರ ಬರೆಯುತ್ತೇನೆ ಎಂದು ಷರತ್ತು ಹಾಕುತ್ತಾನೆ. ಆಗ ವೇದವ್ಯಾಸರು, ನನಗೆ ಷರತ್ತಿನ ಒಪ್ಪಿಗೆ ಇದೆ, ಆದರೆ ನೀವು ಕೂಡ ನಾನು ಹೇಳುವ ಪ್ರತಿಯೊಂದು ಶ್ಲೋಕವನ್ನು ಅರ್ಥೈಸಿಕೊಂಡು ನಂತರ ಬರೆಯಬೇಕು ಎಂದು ಹೇಳುತ್ತಾರೆ. ಗಣೇಶನು ಒಪ್ಪಿಗೆ ಸೂಚಿಸಿ ವೇದವ್ಯಾಸರ ಆಶ್ರಮಕ್ಕೆ ತೆರಳುತ್ತಾನೆ. ವೇದವ್ಯಾಸರು ಮಹಾಭಾರತದ ಶ್ಲೋಕಗಳನ್ನು ನಿರರ್ಗಳವಾಗಿ ಹೇಳಲು ಆರಂಭಿಸುತ್ತಾರೆ. ಅಷ್ಟೇ ವೇಗವಾಗಿ ಗಣೇಶನು ಬರೆಯುತ್ತಾನೆ. ಕೆಲವೊಮ್ಮೆ ಗಣೇಶನು ತುಂಬ ವೇಗವಾಗಿ ಬರೆಯುತ್ತಿದ್ದರಿಂದ ವ್ಯಾಸರು ಬೇಕಂತಲೇ ಕ್ಲಿಷ್ಟ ಶ್ಲೋಕಗಳನ್ನು ಗಣೇಶನಿಗೆ ಹೇಳಿ ಯೋಚಿಸಲು ಸಮಯ ತೆಗೆದುಕೊಳ್ಳುತ್ತಿದ್ದರು. ಹೀಗೆ ಗಣೇಶನು ಕಥೆಯನ್ನು ಬರೆಯುವಾಗ ಶಾಯಿ ಖಾಲಿಯಾಗಿತ್ತು. ಆಗ ತನ್ನ ಒಂದು ದಂತವನ್ನೇ ಮುರಿದು ಅದರಲ್ಲಿ ಮಹಾಭಾರತವನ್ನು ಬರೆಯುತ್ತಾನೆ. ಸುಮಾರು 1,00,000 ಶ್ಲೋಕಗಳನ್ನು ಒಳಗೊಂಡ ಮಹಾಭಾರತದಲ್ಲಿ ವೇದವ್ಯಾಸರು ಸಹ ಒಂದು ಪಾತ್ರವಾಗಿ ಸಂದಿಗ್ಧ ಸನ್ನಿವೇಶಗಳಲ್ಲಿ ನೆರವಿಗೆ ಧಾವಿಸಿ ಬರುತ್ತಾರೆ. ಆ ಸನ್ನಿವೇಶಗಳನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ.